ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಈ ಸಿಗ್ಲಿ ಬಶ್ಯಾ ನನ್ನ ಕರ್ನಾಟಕದ ಕನ್ನಡಿಗರು, ಅದು ಇಸ್ಲಾಂ ಆಗಿರಲಿ, ದಲಿತ ಆಗಿರಲಿ, OBC ಆಗಿರಲಿ, ಇವರು ಮೊದಲು ಈ ಸಿಗ್ಲಿ ಬಸ್ಸನ್ನ ಒಳ ತಿರುವುಗಳ ಒಂದು ಅರ್ಥ ಮಾಡ್ಕೋಬೇಕು. ಉಳಿದವರಲ್ಲಿ ಸುಮಾರು ಬ್ರಾಹ್ಮಣ ಆಗಿರಲಿ, ಕ್ಷತ್ರಿಯ ಆಗಿರಲಿ, ವೈಶ್ಯ ಆಗಿರಲಿ, ಸಿಖ್ ಆಗಿರಲಿ, ಪಾರ್ಸಿ ಆಗಿರಲಿ, ಎಲ್ಲ ಧರ್ಮಕ್ಕೂ ಈ ಸಿಗ್ಲಿ ಬಶ್ಯಾ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ನಡೆದಾಡಿದ ಬಶ್ಯಾ. ನನ್ನ ಕರ್ನಾಟಕದ ಕನ್ನಡಿಗರಲ್ಲಿ ಅದು 10 ಮಂದಿ ಪುಡಾರಿಗಳಿಗೆ ಈ ಸಿಗ್ಲಿ ಬಶ್ಯಾ ಒಂದು ವಿಚಾರ ಹಂಚ್ಕೊಂತಾನ. 100ಕ್ಕೆ 80ರಷ್ಟು ಈ ಸಿಗ್ಲಿ ಬಶ್ಯಾ ಯಾರು, ಅವನ ತಲೆ ಹೆಂಗೆ, ಅವನು ಯಾವ ರೀತಿ 57 ವರ್ಷ ಬಾಳಿ ಬದುಕಿದ, ಅವನು ಯಾಕೆ ಕಳ್ಳ ಅದ, ಅವನು ಯಾಕೆ ಹಿಂದೂ ವೀರಶೈವಾಗಿ ಇಸ್ಲಾಂದಕ್ಕಿನ ಮದುವೆ ಆದ, ಅವನು ಇವತ್ತು ಯಾವ ರೀತಿ ಅವನು ಮೊದಲನೇ ವಾಕ್ಯ ಏನಪ್ಪ ಅಂದ್ರೆ ರಾಮ್ ಇದ್ದ ಗ್ರಾಮದಾಗ ರಹೀಮ್ ಇರಬೇಕು. ಇದು ನಾನು ಹೇಳಿದ್ದಲ್ಲ, ಇತಿಹಾಸನ ಹೇಳೈತಿ. ಏನು ಇತಿಹಾಸ ಹೇಳೈತಿಲ್ಲ ಬಶ್ಯಾ ಅಂತ ನೀವು ಕೇಳಿದರೆ, ಯಾವುದೇ ಒಂದು ಗ್ರಾಮದಾಗ, ಇಸ್ಲಾಂ ಇಲ್ಲದಂಥ ಗ್ರಾಮದಾಗ, ಬರೀ ಹಿಂದೂಗಳು ಇದ್ದಂಥ ಗ್ರಾಮದಾಗ ಇಸ್ಲಾಮದು ಒಂದು ಗುರುತು ಆ ಹಿಂದೂಗಳ ಊರಲ್ಲಿ ಇರುತ್ತೆ. ಯಾಕಂದರೆ ಒಂದು ಮೊಹರಂ ಹಬ್ಬ ಅಂತ ಬರುತ್ತೆ, ರಾಮ್ ರಹೀಮರ ಹಬ್ಬ. ಅಣ್ಣ ತಮ್ಮರಾಗಿರಬೇಕು, ಒಂದಾಗಿ ಬಾಳಬೇಕು, ನಾವೆಲ್ಲರೂ ದೇಶಕ್ಕೆ ಪ್ರಾಣ ಬಿಟ್ಟೇವೆ, ಸ್ವತಂತ್ರ ಪಡ್ಕೊಂಡೇವೆ ಅಂತಂದು ಈ ಒಂದು OBC ಆಗಿರಲಿ, ದಲಿತರಾಗಿರಲಿ, ಇಸ್ಲಾಂ ಆಗಿರಲಿ ಅಷ್ಟು, ಮತ್ತು ಕೆಲವೊಂದು ಬ್ರಾಹ್ಮಣರಾಗಿರಲಿ, ಕ್ಷತ್ರಿಯರಾಗಿರಲಿ, ಮತ್ತು ವೈಶ್ಯರಾಗಿರಲಿ, ಇದರಲ್ಲಿ 100ಕ್ಕೆ 40ರಷ್ಟು ಈ ಒಂದು ರಾಮ್ ಇದ್ದ ಗ್ರಾಮದಾಗ ರಹೀಮ್ ಇರಬೇಕು ಅನ್ನೋದನ್ನು ನಂಬ್ತೀವಿ ನಾವು. ಯಾಕಂದರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಸಂತ ಶಿಶುನಾಳ ಸರೀಪ ಶಿವಯೋಗಿ, ಅವನಿಗೆ ಯೋಗಿ ಅಂತ ಹೆಸರು ಬಂತು. ಅವನು ರಾಮನ್ನ ಎಷ್ಟು ಗೌರವದಿಂದ ಪೂಜಿಸ್ತಿದ್ದೋ, ರಹೀಮನ್ನು ಅಷ್ಟೇ ಗೌರವ ಕೊಡ್ತಿದ್ದ. ಎರಡು ಒಂದು ಇದ್ರೊಳಗೆ ಚಕ್ರದೊಳಗೆ ಆಡಿದಂಥ ಸರಿಪಜ್ಜವ. ಸರಿಪಜ್ಜಿಗೆ ಸರಿಪಜ್ಜ ಅಂತಲೇ ಕರೀತಾರೆ. ನಾವಿಟ್ಟ ಹೆಸರು ಶಿವಯೋಗಿ ಅಂತ. ರಾಮ್ ಅಂತ ಕರಿತೀವಿ ನಾವು. ಹೀಗೆ ಅಂಥ ಸರಿಪಜ್ಜನ ಹೃದಯದಾಗ 62 ವಿದ್ಯೆ ಇಟ್ಟಂಥವ್ರು ಯಾರಂದರೆ ಬ್ರಾಹ್ಮಣ. ಅದು ಗುರು ಗೋವಿಂದ ಭಟ್ರು, ಜಗತ್ತಿಗೆ ಜಗದ್ಗುರು ಗೋವಿಂದ ಭಟ್ರು. ಮತ್ತು ದ್ಯಾಮವ್ವನ ಆಶೀರ್ವಾದ, ಆಮೇಲೆ ಬಸವಣ್ಣನ ಆಶೀರ್ವಾದ, ಕಾದರ್ಲಿಂಗನ ಆಶೀರ್ವಾದ, ಅವ್ರ ತಂದೆ ತಾಯಿ ಆಶೀರ್ವಾದ, ಇವೆಲ್ಲ ಪಡ್ಕೊಂಡು ಮತ್ತು ಎಲ್ಲ ಜಾತಿ ಧರ್ಮದ ಆಶೀರ್ವಾದ ಪಡ್ಕೊಂಡು ಅವ ಶಿವಯೋಗಿ ಆದ. ಆದರೆ ಅವನು ಕೊನೆಗೆ ಶಿವಯೋಗಿ ಆದ. ಹುಟ್ಟಿದಾಗ ಅವನಿಗೆ ಅನುಭವ ಬಂದಿಂದಾಗ, ಅವನ ಬುದ್ಧಿ ಬಂದಿಂದಾಗ ಅವನು ಆಡಿದಂಥ ಆಟಗಳಲ್ಲಿ ಅತೀ ಹೆಚ್ಚು ಹಿಂಸೆ ಕೊಟ್ಟಿದ್ದು, ಅವನ್ನ ಹತ್ತಬೇಕು, ಅವನ್ನ ಈ ನಮ್ಮ ಒಂದು ಇದರಿಂದ ಓಡಿಸ್ಬೇಕಂತಂದು ಆ ಸರಿಪಜ್ಜನಿಗೆ ಅತೀ ಹಿಂಸೆ ಕೊಟ್ಟಾರ ಬ್ರಾಹ್ಮಣರು. ಅವ್ರು ಯಾರೂ ಸರಿಪಜ್ಜನ ಸ್ವೀಕಾರ ಮಾಡಿಲ್ಲ, ಒಬ್ಬನೇ. ಹೆಂಗೆ ಬಸವಣ್ಣವರು ಇಡೀ ಶೂದ್ರನ ನಾಶಪಡಿಸಿ ಲಿಂಗಾಯತ ಮಾಡಿದ್ರಲ್ಲ, ಹಂಗೆ ಸರಿಪಜ್ಜನ ಗೋವಿಂದಜ್ಜ ವಿಚಾರ ಮಾಡಿರಿ. ಗೋವಿಂದಜ್ಜ ಇವತ್ತು ಇತಿಹಾಸದಲ್ಲಿ ಶಿವಯೋಗಿ ಆದ.
ನಾವು ಅವನ್ನ ಶಿವಯೋಗಿ ಮಾಡಿದ್ವಿ, ಮಹಾತ್ಮನ ಮಾಡಿದ್ವಿ. ಗಾಂಧೀಜಿ ಹೆಂಗೆ ನಾವು ಮಹಾತ್ಮ ಅಂತೀವಲ್ಲ, ಅದು ಯಾರಿಟ್ಟಿದ್ದಲ್ಲ. ವಿಶ್ವಗುರು ಬಸವಣ್ಣ ಅಂತೀವಿ. ಮಹಾತ್ಮ ಯಾರಂದ್ರೆ ಮಹಾತ್ಮ ಗಾಂಧಿ ಅಂತೀವಿ ನಾವು. ಬಸವಣ್ಣ, ಬುದ್ಧ, ಆಮೇಲೆ ಅಂಬೇಡ್ಕರ್ ಅವರೇ ನಮ್ಮ ಮನೆ ಮೂಲ ದೇವರು. ಶ್ರೀರಾಮಚಂದ್ರ ಪ್ರತಿಯೊಬ್ಬರಿಗೂ ದೇವರು. ಎಲ್ಲ ಜಾತಿ ಧರ್ಮಕ್ಕೂ ಅವನೊಬ್ಬ ಶಿವ ಇದ್ದಂಗೆ. ಆಮೀನ್ ಅಂತ ಶಿವನಿಗೆ ಕರೀತಾರೆ. ಇಸ್ಲಾಂದಲ್ಲಿ ಓಂ ಶಾಂತಿ ಅಂತಂದು ಕರೀತಾರೆ. ಓಂ ನಮಃ ಶಿವಾಯ ಅಂತಾರೆ. ಹರ ಹರ ಮಹಾದೇವ್ ಅಂತಾರೆ. ಹೀಗೆ ನಾನಾ ಥರ ಹೆಸರು ಪಡ್ಕೊಂಡಂಥ ಶಿವ ಅವ ಎಲ್ಲ ಜಾತಿ ಧರ್ಮಕ್ಕೂ ತಂದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಇದನ್ನು ನಾವು ನಂಬೀವಿ. ಸನಾತನನ ನಂಬೀವಿ. ದೇವ್ರನ್ನೂ ನಾವು ನಂಬೀವಿ. ದೇವ್ರಿಗೋಸ್ಕರನೇ ಇವತ್ತು ನಾವು ಸಂವಿಧಾನ ಕಟ್ಕೊಂಡೀವಿ. ಆ ಸಂವಿಧಾನದಿಂದನೇ ಇವತ್ತು ನಾವೆಲ್ಲ ದೇವಸ್ಥಾನಗಳನ್ನ ಮಡಿ ಮಾಡ್ಕೊಂಡು ಹೊಂಟಿದ್ದೀವಿ. ಇವತ್ತು ಕೆಲವೊಬ್ಬರು ಈ ಕರ್ನಾಟಕದಾಗ ಎಷ್ಟು ಜಿಲ್ಲಾ ಅದಾವಲ್ಲ, ಅದರಲ್ಲಿ ಸಿಗ್ಲಿ ಬಸ್ಯ ಒಂದು ಕೋಲಾರ, ಚಾಮರಾಜನಗರ, ಆಮೇಲೆ ಚಿಕ್ಕಬಳ್ಳಾಪುರ, ಇವನು ಹೊರತುಪಡಿಸಿದರೆ ಎಲ್ಲ ಜಿಲ್ಲಾನು ನಾನು ಅತಿ ಬೇಗ ಸರ್ವೆ ಮಾಡಿಕೊಂಡು ತಿಳ್ಕೊಂಡು ಬಂದಂಥ ಬಸ್ಯ ನಾನು. ಈ 2026 ಜನವರಿ 14ರಿಂದ ನಾನು ಸುಮಾರು 6 ತಿಂಗಳು ನಾನು ನೋಡಿದಂಥ ದೇವಸ್ಥಾನಗಳು, ಮಜಾರ್ಗಳು, ಚರ್ಚ್ಗಳ್ನ ಇತಿಹಾಸ ನಾನು ನಿಮ್ಗೆ ಹಂಚ್ಕೊತೀನಿ. ಇವತ್ತು ತುಮಕೂರು ಜಿಲ್ಲಾದಾಗ ಏನು ನೋಡಿದೆವು ಬಸ್ಯ ಅಂತ ನೀವು ಕೇಳ್ತೀರಿ. ತುಮಕೂರು ಜಿಲ್ಲಾಕ್ಕೆ ಹೋಗಿದ್ದೆ. ಸಿದ್ಧಗಂಗಾ ಶಿವಕುಮಾರ ಶಿವಯೋಗಿಗಳ ದರ್ಶನ ಪಡ್ಕೊಂಡೆ. ಆಮೇಲೆ ತುಮಕೂರು ಜಿಲ್ಲಾದಾಗ ಆಮೇಲೆ ಪಾಗವಾಡಕ್ಕೆ ಹೋದೆ. ಶನಿ ಮಹಾತ್ಮನ ಒಂದು ಆಶೀರ್ವಾದ ಪಡ್ಕೊಂಡೆ. ನನ್ನ ಶನಿ ಎಲ್ಲ ಕಳಿಪ ಅಂತಂದು ಬೇಡಿಕೊಂಡೆ. ನನ್ನ ಕಷ್ಟ ಎಲ್ಲ ನಾಶ ಪಡಿಸ್ಪ ಅಂತ ಬೇಡಿಕೊಂಡೆ. ಮಧುಗಿರಿಗೆ ಹೋದೆ. ಅದು ಏಕಶಿಲಾ ಬೆಟ್ಟನ ಈ ವಯಸ್ಸಿನಲ್ಲೇ 56 ವಯಸ್ಸಿನಲ್ಲಿ ಏಕಶಿಲಾ ಬೆಟ್ಟನ ಹತ್ತಿ ಅಲ್ಲಿ ಆ ಕೋಟೆ ಮೇಲೆ ಕನ್ನಡ ಧ್ವಜ ಕಟ್ಟಿ ಬಂದೆ. ಆಮೇಲೆ ಮತ್ತು ನಾನು ಇದು ಯಾವುದಪ್ಪ ಅಂದ್ರೆ ಚುಂಚನಗಿರಿಗೆ ಹೋದೆ. ಅಲ್ಲಿ ಇತಿಹಾಸನ ನಾನು ಎಲ್ಲನೂ ನೋಡ್ಕೊಂಬಂದೆ. ಶನಿಮಹಾತ್ಮನ ಪ್ರತಿಯೊಂದು ಸರ್ವೆ ಮಾಡಿದೆ. ಆ ಒಂದು ಇತಿಹಾಸನ ಭಾಳ ಇಂಟ್ರೆಸ್ಟ್ ಬಂತು. ಅಲ್ಲಿಂದ ಯಡಿಯೂರಿಗೆ ಬಂದೆ. ಯಡಿಯೂರು ಸಿದ್ಧಲಿಂಗೇಶ್ವರನ ಆಶೀರ್ವಾದ ಪಡ್ಕೊಂಡೆ. ಅಲ್ಲಿಂದ ಮೈಸೂರಿನಲ್ಲೇ ನಾನು ನ್ಯಾಯಾಲಯ, ಜೈಲು ಎಲ್ಲ ನೋಡ್ಕೊಂಡು ಬಂದೆ. ಆಮೇಲೆ ಈ ಕಡೆ ಮಡಿಕೇರಿಯಲ್ಲಿ ನಮ್ಮ ಡಿ ವೈ ಎಸ್ ಪಿ ಗಣಪತಿ ಅವರ ಮನೆಗೆ ಹೋಗಿ ಅವರ ಆ ಫೋಟೋ ಅವತ್ತಿನ ತಿಥಿ ದಿವಸನ ಹೋಗಿ ಪ್ರಸಾದ ತೊಗೊಂಡು ಅವರಿಗೆ ನಮಸ್ಕರಿಸಿ ಕಾವೇರಿ ನದಿ ನೀರು ಕುಡಿದು ಮುಖ ತೊಕ್ಕೊಂಡು ಅಲ್ಲಿಂದ ಬಂದೆ ಮಡಿಕೇರಿ. ಆದರೆ ಮಂಗಳೂರು ಆ ಸೋಮೇಶ್ವರ ಆಶೀರ್ವಾದ, ಆಮೇಲೆ ಉಡುಪಿ ಶ್ರೀಕೃಷ್ಣ, ಆಮೇಲೆ ಈ ಒಂದು ಕನ್ಯಾಪರಮೇಶ್ವರಿ ಮತ್ತು ಕನ್ಯಾಪರಮೇಶ್ವರಿ, ಅಲ್ಲಿಂದ ಇಡಗುಂಜಿ, ಗೋಕರ್ಣ, ಆಮೇಲೆ ಗೋಕರ್ಣ, ಆಮೇಲೆ ಮುರುಡೇಶ್ವರ, ಅಲ್ಲಿಂದ ಈ ಕಡೆ ಯಾನ, ಆಮೇಲೆ ಈ ಕಡೆ ಕದ್ರಾ, ಆಮೇಲೆ ಹಿಂಗೆ ಬಂದರೆ ಖಾನಾಪುರ, ಸಂಗೊಳ್ಳಿ ರಾಯನ ಸಮಾಧಿ, ಬೆಳವಾಡಿ ಮಲ್ಲಮ್ಮನ ಇತಿಹಾಸ, ಕಿತ್ತೂರು ರಾಣಿ ಚೆನ್ನಮ್ಮ, ಆಮೇಲೆ ರಾಕ್ ಗಾರ್ಡನ್ನು, ಸಂಗೊಳ್ಳಿ ರಾಯನ ರಾಕ್ ಗಾರ್ಡನ್ನು, ಮತ್ತು ಇನ್ನೊಂದು ರಾಕ್ ಗಾರ್ಡನ್ ನೋಡಿಕೊಂಡೆ ನಮ್ಗೆ ಶಿಗ್ಗಾಂವ್ ತಾಲೂಕಿಂದು. ಅಲ್ಲಿಂದ ಬೆಳಗಾವಿ, ಆಮೇಲೆ ಮುಗುಳ್ಕೊಡು ಮುತ್ತಿನ ಆಶೀರ್ವಾದ ಪಡ್ಕೊಂಡೆ. ಎಲ್ಲಮ್ಮನ ಆಶೀರ್ವಾದ ಪಡ್ಕೊಂಡೆ. ಆಮೇಲೆ ಉಲಜಂತಿಗೆ ಹೋಗಿದ್ದೆ. ಅಲ್ಲಿ ಬೀರಪ್ಪನ ಆಶೀರ್ವಾದ ಪಡ್ಕೊಂಡೆ. ಮಾಲಿಂಗರಾಯನ ಆಶೀರ್ವಾದ ಪಡ್ಕೊಂಡೆ. ಅಲ್ಲಿಂದ ಮತ್ತು ಹಿಂಗೆ ಬಂದರೆ ಬಾದಾಮಿ ಬನಶಂಕರಿ ಆಶೀರ್ವಾದ ಪಡ್ಕೊಂಡೆ. ಅಲ್ಲಿಂದ ಹಿಂಗೆ ಬಂದರೆ ಇಟಗಿ ಭೀಮವ್ವನ ಆಶೀರ್ವಾದ ಪಡ್ಕೊಂಡೆ. ಆಮೇಲೆ ಹಿಂಗೆ ಬಂದರೆ ಮತ್ತು
ನಮ್ಮ ಯಲಬುರ್ಗ ಮೈಲಾರ ನಿಂಗಪ್ಪನ ಆಶೀರ್ವಾದ ಪಡ್ಕೊಂಡೆ. ಆಮೇಲೆ ಹಿಂಗೆ ಬಂದ್ರೆ ಕೋಟೆ ಕುಷ್ಟಗಿ ತಾಲೂಕು ನಾ ಕಳ್ತನ ಮಾಡಿದ್ದು ಜೈಲಿದ್ದಿದ್ದು ಅವನ್ನೆಲ್ಲ ನೋಡಿಕೊಂಡೆ. ಆಮೇಲೆ ಕುಷ್ಟಗಿ ತಾಲೂಕು, ಆಮೇಲೆ ಮುದಗಲ್ ನೋಡಿಕೊಂಡೆ. ಆಮೇಲೆ ಮುದಗಲ್ ಕೋಟೆ ನೋಡಿಕೊಂಡೆ. ಆಮೇಲೆ ಹಿಂಗೆ ಬಂದ್ರೆ ಕೋಟಿಲಿಂಗೇಶ್ವರ ನೋಡ್ಕೊಂಬಂದೆ. ಹಿಂಗೆ ಬಂದೆ. ಅಲ್ಲಿಂದ ಲಿಂಗಸೂರು ಮೇಲೆ ಮತ್ತು ನಮ್ಮ ತಿಂತಿನಿ ಮೌನೇಶ್ವರ ರಾಮ್ ರಹೀಮರ ಒಂದು ಇತಿಹಾಸ ಕೊಟ್ಟಂಥ ತಂದೆ ವಿಶ್ವಕರ್ಮ ಮೌನೇಶ್ವರನ ಆಶೀರ್ವಾದ ಪಡ್ಕೊಂಡೆ. ಆಮೇಲೆ ಗುಲ್ಬರ್ಗಕ್ಕೆ ಬಂದೆ. ಗುಲ್ಬರ್ಗದಾಗ ಶರಣ ಬಸವಪ್ಪನ ಆಶೀರ್ವಾದ ಪಡ್ಕೊಂಡೆ. ಬಂದೇ ನಮಾಜ್ ಆಶೀರ್ವಾದ ಪಡ್ಕೊಂಡೆ. ಅಲ್ಲಿ ಕೋಟೆ ಎಲ್ಲನೂ ನೋಡಿದೆ. ಬಿಜಾಪುರಕ್ಕೆ ಬಂದೆ. ಗೋಲ್ಗುಮ್ಟ ನೋಡಿಕೊಂಡೆ. ದರ್ಗಾ ಜೈಲು ನೋಡಿಕೊಂಡೆ. ಅಲ್ಲಿಂದ ಮತ್ತು ಈ ಕಡೆ ಬಂದು ಬಾಗೇವಾಡಿ ನೋಡಿಕೊಂಡೆ. ಅಲ್ಲಿಂದ ಹಿಂಗೆ ಬಂದರೆ ಐಹೊಳೆ ಪಟ್ಟದಕಲ್ಲು ಇವನ್ನೆಲ್ಲ ನೋಡಿಕೊಂಡೆ. ಆಮೇಲೆ ಹಿಂಗೆ ಬಂದರೆ ಮತ್ತು ಆನೆಗುಂದಿ ನೋಡಿದೆ. ದುರ್ಗಾ ಟೆಂಪಲ್ ನೋಡಿದೆ. ಮಾನಸ ಸರೋವರ ನೋಡಿದೆ. ಹಂಪಿ ವಿರೂಪಾಕ್ಷ ನೋಡಿದೆ. ಮತ್ತು ಅಂಜನಾದ್ರಿ ನೋಡಿಕೊಂಡೆ. ಹುಲಿಗೆಮ್ಮನ ಆಶೀರ್ವಾದ ಪಡ್ಕೊಂಡೆ. ಆಮೇಲೆ ಆಶೀರ್ವಾದ ಪಡ್ಕೊಂಡೆ. ಅಲ್ಲಿಂದ ಬಂದು ಡ್ಯಾಮ್ ಗೀಮ್ ಎಲ್ಲ ನೋಡಿಕೊಂಡು ಮತ್ತು ಹಿಂಗೆ ಬಂದು ಕುಕ್ನೂರು ಮಾಯಮ್ಮನ ದ್ಯಾಮವ್ವನ ಆಶೀರ್ವಾದ ಪಡ್ಕೊಂಡೆ. ಮತ್ತು ಅಲ್ಲೇ ಇಟಗಿ ಅಂತ ಐತಿ, ಶಿವ ಪರಮೇಶ್ವರನ ಆಶೀರ್ವಾದ ಪಡ್ಕೊಂಡೆ. ಅಲ್ಲಿಂದ ಮತ್ತು ಹಿಂಗೆ ಬಂದೆ. ನಮ್ಮ ಗದಗ ಬಸವಣ್ಣವರ ಆಶೀರ್ವಾದ ಪಡ್ಕೊಂಡೆ. ಆಮೇಲೆ ಹಿಂಗೆ ಬಂದು ಲಕ್ಷ್ಮೇಶ್ವರ ಸೋಮನಾಥ, ಲಕ್ಕುಂಡಿ, ಆಮೇಲೆ ಮತ್ತು ಅನ್ನಿಗೇರಿ ಅಮೃತೇಶ್ವರನ ಆಶೀರ್ವಾದ ಪಡ್ಕೊಂಡೆ. ಆರೂಢ ಸಿದ್ಧಾರೂಢರ ಆಶೀರ್ವಾದ ಪಡ್ಕೊಂಡೆ. ಅಲ್ಲಿಂದ ಕಿತ್ತೂರು ಚೆನ್ನಮ್ಮನ ಆಶೀರ್ವಾದ ಪಡ್ಕೊಂಡು ಸಮಾಧಿ ಎಲ್ಲ ನೋಡಿದೆ. ಹಿಂಗೆ ಬಂದರೆ ನಮ್ಮ ಶಿವಮೊಗ್ಗ ಉಚ್ಚರಾಯ ಆಂಜನೇಯನ ಆಶೀರ್ವಾದ, ಕದರಮುಂಡಿಗೆ ಆಂಜನೇಯ ಆಶೀರ್ವಾದ, ಸಾತನಹಳ್ಳಿ ಆಂಜನೇಯನ ಆಶೀರ್ವಾದ, ಕುಂದೂರು ಕೂಲಂಬಿ ಆಂಜನೇಯರ ಆಶೀರ್ವಾದ, ಆಮೇಲೆ ಕೂಕ್ನೂರು ಆಂಜನೇಯನ ಆಶೀರ್ವಾದ, ಮತ್ತು ಈ ಒಂದು ನಮ್ಮ ದಾವಣಗೆರೆ ಶಾಮನೂರ ಆಂಜನೇಯನ ಆಶೀರ್ವಾದ, ದುಗ್ಗಮ್ಮನ ಆಶೀರ್ವಾದ. ಆಮೇಲೆ ಹಿಂಗೆ ಬಂದು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ಆಶೀರ್ವಾದ, ಉಚ್ಚಂಗಿದುರ್ಗ ತಾಯಿ ಆಶೀರ್ವಾದ. ಆಮೇಲೆ ಹಿಂಗೆ ಬಂದರೆ ಉಜ್ಜಿನಿ, ಎರಡನೆಯ ಒಂದು ಕಾಶಿ ಅನ್ನಿಸ್ಕೊಂಡಂಥ ಉಜ್ಜಿನಿಗೆ ಬಂದೆ. ಉಜ್ಜಿನಿ ಆಶೀರ್ವಾದ ಪಡ್ಕೊಂಡೆ. ಆಮೇಲೆ ಗಾನಗಟ್ಟಿ ಮಾಯಮ್ಮನ ಆಶೀರ್ವಾದ ಪಡ್ಕೊಂಡೆ. ಅಲ್ಲಿಂದ ಹಿಂಗೆ ಬಂದು ಚಿತ್ರದುರ್ಗ ನನ್ನ ಆತ್ಮೀಯ ಗೆಳೆಯ ಜ್ಯೋತಿರಾಜನ ಪರಿಚಯ. ಅವರು ನನ್ನ ನೋಡಿದ್ರೆ ಭಾಳ ಇಷ್ಟ ನನಗೆ. ಅವ್ರ ಹತ್ರ ಹೋಗಿ ಮಾತಾಡ್ತಿದ್ದೆ. ಚಿತ್ರದುರ್ಗ ಕೋಟೆ ನೋಡಿದೆ. ಮತ್ತು ಮಾರಿಕಣಿವೆ ತಾಯಿ ಆಶೀರ್ವಾದ ಪಡ್ಕೊಂಡೆ. ಅಲ್ಲಿ ಕೃಷ್ಣರಾಜ ಒಡೆಯರು, ನಾಲ್ಮುಡಿ ಕೃಷ್ಣರಾಜ ಒಡೆಯರು ಆ ಒಂದು ಮಾರಿಕಣಿವೆ ಅನ್ನೋಂಥ ಇತಿಹಾಸ ಯಾಕೆ ಬಂತಂದ್ರೆ ಅಲ್ಲಿ ಇದೇ ಡಿ ಸುಧಾಕರ್ ಕಾಂಗ್ರೆಸ್ನಲ್ಲಿ ಇದ್ದವರು ಅಲ್ಲಿ ಒಂದು 5 ಎಕರೆದಲ್ಲಿ ಒಂದು ಪಾರ್ಕ್ ಮಾಡಿದ್ದಾರೆ. ಇವತ್ತು ಅವ್ರ ಆಡಳಿತದಲ್ಲಿ ಜೀವಂತವಾಗಿದ್ದಾಗೂ ನಾನು ಎಷ್ಟೋ ಸಲ ವಿಡಿಯೋ ಮಾಡಿಬಿಟ್ಟೆ. ಇದನ್ನೊಂದು ರಾಕ್ ಗಾರ್ಡನ್ ಮಾಡಿರಿ, ಪಾರ್ಕ್ ಮಾಡಿದರೆ ಪಾರ್ಕ್ನಲ್ಲಿ ಎಲ್ಲ ಕೆಟ್ಟ ಸರ್ವನಾಶ ಆಗೈತಿ. ಈ ಒಂದು ಇತಿಹಾಸ ಭಾರತ ದೇಶದ ಒಂದು ನಕ್ಷೆ ಇದ್ದಂಥ ಈ ಮಾರಿಕಣಿವೆ ಡ್ಯಾಮ್ಗೆ ನಾಲ್ಮುಡಿ ಕೃಷ್ಣರಾಜ ಒಡೆಯರು ಎಷ್ಟು ಶ್ರಮ ಪಟ್ಟಿದ್ದಾರೆ. ಈ ಮಾರಿಕಣಿವೆ ತಾಯಿ ಎಷ್ಟು ಶ್ರಮ ಪಟ್ಟಿದ್ದಾಳೆ ಮತ್ತು ಪಟ್ಟಿದ್ದಾಳೆ. ಇಂಥ ಒಂದೊಂದು ಇತಿಹಾಸದಲ್ಲಿ ಬೆನ್ನು ಕೊಟ್ಟು ನಿಂತಾಳೆ ನಾಲ್ಮುಡಿ ಕೃಷ್ಣರಾಜರ ಒಡೆಯರು. ಅವ್ರ ಬಂಗಾರ ಆಸ್ತಿ ಎಲ್ಲ ಮಾರಿ ನಮ್ಮ ಚಿತ್ರದುರ್ಗ ಇತಿಹಾಸಕ್ಕೆ ಒಂದು ಡ್ಯಾಮ್ ಕಟ್ಟಿ ಇದನ್ನು ಮಾಡಿದ್ದಾರೆ. ಅದಕ್ಕೆ ಯಾವ ಭದ್ರತೆಯೂ ಇಲ್ಲ, ಅಲ್ಲಿ ಯಾವ ವ್ಯವಸ್ಥೆಯೂ ಇಲ್ಲ. ಅದಕ್ಕೋಸ್ಕರ ಡಿ ಸುಧಾಕರ್ ಅವರು ಅವ್ರ ಮಗ ಈ ಸಲ ಗೆಲ್ಲಬೇಕಂದ್ರೆ ಮೊದಲು ಮಾರಿಕಣಿವೆ ಡ್ಯಾಮ್ಗೆ ಹೋಗಿ ಇದನ್ನೆಲ್ಲ ನೋಡಬೇಕು. ನೋಡಿ ಅದನ್ನು ಅಭಿವೃದ್ಧಿಗೊಳಿಸಿದ್ರೆ ಮಾತ್ರ ಅವ್ರ ಪರ ನಿಂತು ನಾನು ಹೋರಾಟ ಗೆಲುವು ಕೊಡಲಿಕ್ಕೆ ಮಾರಿಕಣಿವೆ ಆಶೀರ್ವಾದ ಮಾಡ್ತಾಳೆ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಚಿತ್ರದುರ್ಗಕ್ಕೆ ಇರೋದು ಒಂದೇ ಒಂದು ಡ್ಯಾಮ್, ಅದು
ಬರಗಾಲದ ನಾಡದು. ಅದಕ್ಕೊಂದು ಡ್ಯಾಮ್ ಐತೆ. ಅದನ್ನು ಭದ್ರತೆಯಿಂದ ಸಾರ್ವಜನಿಕರಿಗೆ, ಅಲ್ಲಿ ಸುತ್ತಮುತ್ತ ಹಳ್ಳಿಯವರಿಗೆ ಒಂದು ಒಳ್ಳೆಯ ಇತಿಹಾಸ ಆಗಬೇಕು. ಕಪ್ಪದ ಗುಡ್ಡ, ಕಪ್ಪದ ಗುಡ್ಡನೂ ನೋಡಿದ್ದೀನಿ. ಕಪ್ಪದ ಗುಡ್ಡದಲ್ಲಿ ಮೊದಲು ನಾವು ಹತ್ತಬೇಕಾದ್ರೆ ಪವಾಡ ಮಲ್ಲಯ್ಯನ ಇತಿಹಾಸ ಐತಿ. ಅದರ ಮೇಲೆ ಹೋಗ್ಬೇಕಾದ್ರೆ ಹತ್ತಿದ್ರೆ ಅಲ್ಲಿ ಪಾರ್ವತಿ ಪರಮೇಶ್ವರ ಕಲ್ಯಾಣ ಐತಿ. ಅಲ್ಲಿ ಮುಂದೆ ಹೋದ್ರೆ ಮಾಲಿಂಗೇಶ್ವರ ಇತಿಹಾಸ ಐತಿ, ದೇವಸ್ಥಾನ ಐತಿ. ಅದ್ರ ಮೇಲೆ ಹೋದ್ರೆ ಕಾಲಭೈರವ, ವೀರಭದ್ರನ ದೇವಸ್ಥಾನ ಐತಿ. ಅಲ್ಲಿಂದ ಸೀದಾ ಮುಂದೆ ಹೋದ್ರೆ ಅಂಬಾಭವಾನಿ ತಾಯಿ ಅದಾಳ. ಆಮೇಲೆ ಬೇಡರ ಗಣಪನ ಕೋಟೆ ಐತಿ. 15 kg ಗಾಂಜಾ ಸೇದೋ ಚಿಲಿಮ್ ಐತಿ. ಆಮೇಲೆ ಮುಂದೆ ಹೋದ್ರೆ ಅಲ್ಲೇ ಕೋಟಿಲಿಂಗೇಶ್ವರ ಅದಾವು, ಲಕ್ಷಲಿಂಗೇಶ್ವರ ಅದಾವು. ಆಮೇಲೆ ಅದ್ರ ಮೇಲೆ ಹೋದ್ರೆ ಗೋಣಿ ಬಸವ ಅದಾನ. ಅಲ್ಲಿ ಮುಂದೆ ಹೋದ್ರೆ ಗಾಳಿ ಬಸವ ಅದಾನ, ಚಕ್ರ ಬಸವ ಅದಾನ, ಕಪ್ಪತ್ ಮಲ್ಲಯ್ಯ ಅದಾನ. ಅಲ್ಲಿ ಅಂದರೆ ಖಾರಿ ಸಿದ್ಧ ಅದಾನ, ದ್ರೋಣ ಭೀಷ್ಮ ಅದಾರ. ಅಲ್ಲಿಂದ ತಳಗಿಳಿದ್ರೆ ಗಂಗಾ ಮಾತಾ ಅದಾಳ. ಗಂಗಾ ಮಾತಾ ಅದಾಳ. ಅಲ್ಲಿ ಮುಂದೆ ಹೋದ್ರೆ ದತ್ತಾತ್ರೇಯರು ಅದಾರ. ಅಲ್ಲಿ ಮುಂದಿನ ಇತ್ತಿತ್ತಾಗ ಬೆಳಕಿಗೆ ಬಂದಂಥ ಮಾತಂಗಮ್ಮ, ರೇಣುಕಾ ಯಲ್ಲಮ್ಮ ಜೊತೆಲೇ ಅಲ್ಲೇ ಇತಿಹಾಸ ಗದ್ದಿಗೆ ಆದಂಥ ಇತಿಹಾಸ ಐತಿ. ಅಲ್ಲಿ ಜಮದಗ್ನಿ ಇತಿಹಾಸ ಐತಿ. ಅಲ್ಲಿ ಒಂದು ಪರಶುರಾಮನ ಗವಿ ಐತಿ. ಹೀಗೆ ಪ್ರತಿಯೊಂದು ಆ ಕಪ್ಪತ್ತ ಗುಡ್ಡದಲ್ಲಿ ವನಸ್ಪತಿಗಳು ತುಂಬಿ ತುಳುಕೈತಿ. ಆಂಜನೇಯ ಲಕ್ಷ್ಮಣನ ಒಂದು ಜೀವ ಉಳಿಸ್ಬೇಕಾದ್ರೆ ಆ ಒಂದು ಅಂಜನಾದ್ರಿ ಬೆಟ್ಟನ ಈ ಕಪ್ಪತ್ತ ಬೆಟ್ಟ, ಎಪ್ಪತ್ತಗಿರಿ ಸುತ್ತಕ್ಕೆ ಬದಲು ಕಪ್ಪತ್ತಗಿರಿ ಸುತ್ತಿ ನೋಡಂದಾರ. ಹಾಗೆ ನಾವೆಲ್ಲ ಚಂದ್ರಗುತ್ತಮ್ಮನ ಆಶೀರ್ವಾದ ಐತಿ, ಶಿರ್ಸಿ ಮಾರಮ್ಮನ ಆಶೀರ್ವಾದ ಐತಿ. ಹೀಗೆ ಈ ಸಿಗ್ಲಿ ಬಸ್ಯ ಒಂದು ವರ್ಷ ಅದರಲ್ಲಿ ನನ್ನ ಜೀವನದಲ್ಲಿ ಬೇಕಾದಷ್ಟು ದೇವಾಲಯಗಳನ್ನು ನೋಡಿ ಅವ್ರ ಆಶೀರ್ವಾದ ಪಡೆದಂಥ ಬಸ್ಯ ಇದ್ದೀನಿ ನಾನು. ನಿಮಗೆ ಆಮೇಲೆ ಅದು ಅತಿ ಹೆಚ್ಚು ನಾನು ನನಗೆ ಮನಸ್ಸು ಮೂಡು ಬಂದಾಗ ನಾನು ಅತಿ ಹೆಚ್ಚು ಆಶೀರ್ವಾದ ಪಡೆಯೋಕ್ಕೆ ಹೋಗಬೇಕಾದ್ರೆ ಕಡೂರು ತಾಲೂಕು, ಕಡೂರಿಗೆ ಹೋಗ್ತಿದ್ದೆ. ಅಲ್ಲಿಂದ ಸೀದಾ ಎಲ್ಲಿಗೆ ಬರ್ತಿದ್ದೆ, ಬೆಲ್ಗೂರು ಅಂತ ಒಂದು ಗ್ರಾಮ ಐತಿ. ನಮ್ಮ ಕರ್ನಾಟಕದಾಗ ಯಾರು ಋಣ ಇತಿಹಾಸ ಬರ್ದಾರ ಅವ್ರಿಗೆಲ್ಲ ಒಂದು ಇತಿಹಾಸ ನಮ್ಮ ಬೆಲ್ಗೂರು ಹೊಸದುರ್ಗ ತಾಲೂಕು ಬೆಲ್ಗೂರು ಶನಿ ಮಹಾತ್ಮ ಮತ್ತು ಶ್ರೀ ಆಂಜನೇಯನ ದೇವಸ್ಥಾನ, ಇನ್ನೂ ಸಕಲ ದೇವಸ್ಥಾನಗಳಿದವು. 11 ದ್ವಾರ ಬಾಗಿಲುಗಳಿದವು. ಆಮೇಲೆ ಸೂರ್ಯ ಹುಟ್ಟಿದರೆ ಸೀದಾ ಶಿವನ ನೆತ್ತಿಗೆ ಬಡಿಬೇಕು ಅಂಥ ಒಂದು ಇತಿಹಾಸದ ಒಂದು 400 ಎಕರೆ ಕೆರೆ ಐತಿ. ಅದು ಅಭಿವೃದ್ಧಿ ಆಗಿಲ್ಲ. ಆದರೂ ಆ ಒಂದು ಚಿಕ್ಕ ಒಂದು ಮಧ್ಯಮ ಗ್ರಾಮ, ಅದು ಒಂದು ಗ್ರಾಮ ಪಂಚಾಯತ್ ಇರ್ಬೋದು, ಇಲ್ಲಪ್ಪ ಯಾವುದೇ ಇದಿರ್ಬೋದು. ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಆಮೇಲೆ ಆ ಗ್ರಾಮದೊಳಗೆ 11 ದ್ವಾರ ಬಾಗಿಲದವು. ಅಲ್ಲಿ ಎಂಥ ಒಂದು ಪೂಜೆ ವೈಭವ ನಡೀತೈತಿ ಅಂದರೆ, ನಾನು ಆ ತೇರನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ನನಗೆ ನನಗೆಲ್ಲ ದೇವರು ಆಶೀರ್ವಾದ ಇಲ್ಲೈತಿ. ಶನಿನ ನಂದು ಇಲ್ಲಿ ತೊಳೆದ್ಬಿಟ್ಟ ಬಸವಣ್ಣ. ಹಾಗಾಗಿ ನನಗೆ 5 ಮಕ್ಕಳು, ಅದರಲ್ಲಿ 2 ಹೆಣ್ಮಕ್ಳು ಮದುವೆ ಮಾಡೀನಿ. ಇನ್ನೊಬ್ಬಳು ಮಗಳು ಮದುವೆ ಐತಿ. 2 ಗಂಡು ಮಕ್ಕಳು ಇದಾರೆ. ಹೆಂಡತಿ ನನ್ನ ಸಾಯೋವರೆಗೂ ಸಾಕ್ತೀನಿ ಬಸ್ಯ ಅಂತಂದು ನನಗೆ ಹೇಳಿಕೊಂಡಾಳ. ಇಂಥ ಒಂದು ಬಸ್ಯ ನಾನು. ನೀವೆಲ್ಲ ಇವನ್ನೆಲ್ಲ ನೋಡೋಕ್ಕಾಕಿತ್ತ ಅನುಭವ. ಇದ್ರ ಕಥೆಗಳು, ಒಂದೊಂದು ಕಥೆಗಳು, ಮದುಗ ಮಾಸ್ತರ ಕೆಂಚಮ್ಮನ ಕಥೆ ಕೇಳು, ಸೂಳಿಕೇರಿ ಕಥೆ ಕೇಳು, ಮಾರಿಕಣಿವೆ ಕಥೆ ಕೇಳು, ಆಲ್ಮಟ್ಟಿ ಕಥೆ ಕೇಳು, ನಾರಾಯಣಪುರ ಕಥೆ ಕೇಳು, ಡ್ಯಾಮಿನ ಕಥೆ ಕೇಳು, ಹೊಸಪೇಟೆ ಡ್ಯಾಮಿನ ಕಥೆ ಕೇಳು, ಮತ್ತು ವಿರೂಪಾಕ್ಷಿ ಇತಿಹಾಸ ಕೇಳು, ಆನೆಗುಂದಿ. ಇವತ್ತು ನೋಡಿ ಕಾಂಗ್ರೆಸ್ ಸರ್ಕಾರ ಐತಿ. ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು, ಜನಾರ್ದನ್ ರೆಡ್ಡಿ ಅಲ್ಲಿ ಶಾಸಕ ಅದನಂತಂದು ಗಂಗಾವತಿಗೆ ತಾಲೂಕಿಗೆ ಸಂಬಂಧಪಟ್ಟಂಥ ಆನೆಗುಂದಿ, ಶ್ರೀಕೃಷ್ಣ ದೇವರಾಯ ಆಳಿದಂಥ ಆನೆಗುಂದಿ ಅದು. ಅಂಥ ಒಂದು ಇತಿಹಾಸದ ಎಲ್ಲ ನೀವು ಮಹೋತ್ಸವ ಮಾಡಿದ್ರಿ. ಯಾವುದು ಕನಕಗಿರಿ, ಕನಕಗಿರಿಗೂ ಹೋಗಿದ್ದೆ. ಕನಕಗಿರಿದು ಮಹೋತ್ಸವ ಮಾಡಿದ್ರಿ, ಅಂಜನಾದ್ರಿ ಮಹೋತ್ಸವ ಮಾಡಿದ್ರಿ, ಹಂಪಿ ಮಹೋತ್ಸವ ಮಾಡಿದ್ರಿ. ಆನೆಗುಂದಿ ಮಹೋತ್ಸವ ಯಾಕೆ ಮಾಡಲಿಲ್ಲ? ಅದೇನು BJP ಸರ್ಕಾರ ತೊಗೊಂಡಿತ್ತೇನು? ಇಲ್ಲ. ದೇವರು ಎಲ್ಲನೂ ಒಂದೇ ರೀತಿಯಲ್ಲಿ ನಾವು ಕಾಣಬೇಕು. ಇವತ್ತು ನಾನು ದೇವ್ರ ಕದ್ದು ತಿಂದವನ ಬಸ್ಯ ನಾನು. ಇವತ್ತು ನನ್ನ ಕಾನೂನಿನಲ್ಲಿ ನಾನು ಒಪ್ಕೊಳ್ಳದೇ ಇದ್ರೂ
ನಾನು ಬದುಕು ಅನ್ನೋದು ಇತ್ತು. ಜನರ ಮುಂದೆ ನಾನು ಪ್ರಜೆಗಳ ಮುಂದೆ ಬದುಕಬೇಕಾಗಿತ್ತು. ನನ್ನ ಹೆಂಡತಿ ಮಕ್ಕಳನ್ನ ಮುಂದಿಟ್ಕೊಂಡು ಬೆಳಿಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಇವತ್ತು ಎಲ್ಲ ಪ್ರಜೆಗಳ ಹತ್ರ ನಾನು ಕಳ್ಳ ಅಂತ ಹೇಳಿಕೊಂಡೆ. ಆದರೂ ದೇವಸ್ಥಾನದ ಋಣನೂ ತೀರಿಸ್ಕೊಂಡೆ ನಾನು. ನನ್ನಂತಲ್ಲಿ ಕೈಲಾದಾಗ ಅವ್ರವ್ರ ಋಣ ದೇವ್ರ ಋಣ ತೀರಿಸ್ಕೊತಾನೆ ಬರ್ತಾಯಿದ್ದೀನಿ. ನನಗೊಂದು ಒಳ್ಳೆಯ ಸ್ಥಾನ ಸಿಕ್ಕರೆ ಸಾಕು. ಯಾಕಂದರೆ ನಾನು ಕಲ್ತು ಬಂದಂಥ ಅನುಭವನ ನಿಮ್ಗೆ ಹಂಚಿಕೊಂಡ್ರೆ ನೀವು ತಪ್ಪು ಮಾಡೋದಕ್ಕಿಂತ ಮುಂಚೆನೇ ನೀವು ಜಾಗೃತರಾಗ್ತೀರಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಒಳ್ಳೆಯವನಾಗಿ ಇವತ್ತು ನಿಮಗೆ ಸತ್ಯ ಹೇಳ್ತಾ ಇದ್ದೀನಿ. ನೀವು ಇವತ್ತು ಒಬ್ಬರನ್ನ ಇವತ್ತು ಸಂವಿಧಾನ ಐತಿ. ಸಂವಿಧಾನದ ಮುಂದ್ಗಡೆ ಯಾರೂ ದೊಡ್ಡವರಲ್ಲ. ಇದು ಒಂದು ಅರ್ಥ ಮಾಡಿಕೊಡ್ರಿ. ಈ ಸಂವಿಧಾನದೊಳಗಡೆ ಕಾನೂನು ಭಾಳ ಸ್ಟ್ರಾಂಗ್ ಐತಿ. ಆಳೋರು ಸರಿ ಇಲ್ಲ ಅಷ್ಟೇ. ಯಾಕಂದರೆ ಎಲ್ಲರೂ ಕೆಟ್ಟವ್ರು ಅನ್ನಂಗಿಲ್ಲ. ಕೆಟ್ಟವ್ರನ್ನ ಇಟ್ಕೊಂಡು ಆಳ್ತಾ ಇದ್ದಾರಲ್ಲ, ಅದಕ್ಕೆ ಇವತ್ತು ಕಾನೂನು ವ್ಯವಸ್ಥೆ ನರಕಾಗೈತಿ. ಪೊಲೀಸ್ ವ್ಯವಸ್ಥೆ ಅದು ಒಂದು ಕೆಟ್ಟ ನರಕದ ಅಂತ. ಜೈಲುಗಳಂತೂ ಪರಿವರ್ತನೆ ಜಗದ ನಿಮ್ಮಿಲ್ಲ. ಇವನ್ನೆಲ್ಲ ಮಾಧ್ಯಮಗಳಲ್ಲಿ ಈಗ ನೋಡು, ನಮ್ಮ ಹನುಮಪ್ಪನವರು, ಅಜಿತ್ ಹನುಮಪ್ಪನವರು, ಇವರೆಲ್ಲ ಸ್ಟೋರಿಗಳು ನೀವು ಕೇಳಿದರೆ ಡಬಲ್ ಗೇಮ್ ನನ್ನ ಮಕ್ಕಳು ಇವರು. ಇವರೆಲ್ಲ ಹೆಂಗಂದ್ರೆ ಅವ್ರಿಗೆ ಟಿ ಆರ್ ಪಿ ಬೇಕು. ಸುಳ್ಳು ಹೇಳಿದ್ರು ಟಿ ಆರ್ ಪಿ ಸಿಗ್ತೈತಿ, ಸತ್ಯ ಹೇಳಿದ್ರು ಟಿ ಆರ್ ಪಿ ಸಿಗ್ತೈತಿ. ಆದರೆ ಏನಪ್ಪ ಅಂದರೆ ಇವರು ಸಂವಿಧಾನನ ಹಾಳು ಮಾಡ್ಬೇಕನ್ನೋಂತಕ್ಕ ಇವರು ಆ ಮಾಧ್ಯಮದಲ್ಲಿ ಬಂದಿದ್ದಾರೆ. ಈಗೂ ಎಚ್ಚರಿಕೆ ಹೇಳ್ತೀನಿ, 2028 ಚುನಾವಣೆ ಮುಗಿಯೋದ್ರೊಳಗೆ ನೀವು ಈ ಒಂದು ಮಾಧ್ಯಮನ ನೆಟ್ಟಿಗಿಟ್ಕೊಂಡು ನಡೆಸ್ಕೊಂಡು ಹೋದ್ರೆ ಮಾಧ್ಯಮ ಒಳ್ಳೆಯವರು ಬರಬೇಕು. ಇದರಲ್ಲಿ ಎಲ್ಲರೂ ಸೇರಿಕೊಂಡು ರಾಜಕಾರಣಿಗಳು ಸೇರಿಕೊಂಡು ಇವರು ಇದನ್ನು ಈ ಒಂದು ಚುನಾವಣೆ ಮಾಡ್ತಾ ಇದ್ದಾರೆ ಹೊರತು ಈ ಜನಸಾಮಾನ್ಯರ ಕಷ್ಟದ ನಷ್ಟಕ್ಕೆ ಈ ಮಾಧ್ಯಮಗಳು ಸತ್ವವಾಗಿ ಇಲ್ಲ ಅನ್ನೋದು ಬಗ್ಗೆ ನಾನೇ ಉದಾಹರಣೆ ಕೊಡ್ತೀನಿ. ಯಾಕಂದರೆ ಎಲ್ಲರೂ ಕೆಟ್ಟವರು ಅನ್ನಂಗಿಲ್ಲ. ಮಾಧ್ಯಮಗಳು ಕೆಟ್ಟ ನನ್ನ ಮಕ್ಕಳನ್ನ ಒದ್ದು ಹೊರಗೆ ಹಾಕ್ರಿ. ಎಲ್ಲ ವ್ಯವಸ್ಥೆಯಲ್ಲಿ ಕೆಟ್ಟು ಹೋಗಿದ್ದವು, ನರಕಾಗಿದ್ದವು. ಇದನ್ನು ನಾ ಸತ್ಯ ಹೇಳಿದ್ರೆ ನನಗೆ ಬೈತಿರ್ಪ ನನ್ನ ಮಕ್ಕಳ ಅಂತೀನಿ ನಾನು. ನನಗೇನು ವಯಸ್ಸೈತೆ ಇಲ್ಲ. ಹಂಗೆ ವಯಸ್ಸಿದ್ದಾಗ ಟವರ್ ಹತ್ತಿ 33 ತಾಸು ಗಿಡದಲ್ಲೇ ಕುಂತಿದ್ದು ಜಡ್ಜನ್ ಕರೆಸಿದ ಬಸ್ಯ ನಾನು ಹಠ ತೊಟ್ಟರೆ ಸಾವಿಗೆ ಅಂಜೋ ಬಸ್ಯ ಅಲ್ಲ ನಾನು. ಚಾಣಕ್ಯ ನಾನು ರಾಮ ಅಂದನ ಸಾಯ್ತೀನಿ, ಅಲ್ಲ ಅಂದನ ಸಾಯ್ತೀನಿ. ನನಗೆ ರುದ್ರಭೂಮಿನೂ ಬೇಡ, ಕಬ್ರಸ್ತಾನೂ ಬೇಡ. ನನ್ನದೇ ಆದಂಥ ಎಲ್ಲಿ ಸಾಯ್ತೀನಿ ಅಲ್ಲಿ ಮಣ್ಣು ಮಾಡವ ಅಂತ ನಾನು ಹೆಂಡತಿಗೆ ಹೇಳ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಒಂದು ಹೆಣ್ಣಿಗೆ ಯಾರೂ ಮೋಸ ಮಾಡಬಾರ್ದು. ಇವತ್ತು ನಾನು ಎರಡನೇ ಮದುವೆ ಆಗೀನಿ. ಒಂದನೇ ಹೆಂಡತಿ ಯಾಕೆ ಬಿಟ್ಟಿಲ್ಲ ಬಸ್ಯ ಅಂದರೆ ಅದಕ್ಕೆ ಬೇಕಾದಷ್ಟು ನನ್ನಂತಲ್ಲಿ ಉತ್ತರ ಅದಾವು. ಯಾಕೆ ನನ್ನ ಮೇಲೆ ಡೈವರ್ಸ್ಗೆ ಇದು ಪೊಡ್ಗಿ ಕೇಸ್ ಹಾಕಬಾರ್ದು? ಹಾಕಲಿಲ್ಲ ಅಂತಂದು ಆಕೆಗೆ ಜೀವನಕ್ಕೆ ನಾನು ಕೆಡಕ್ಕೆ ಮಾಡಲಿಲ್ಲ. ಆಕೆ ಜೀವನ ಹೂಡ್ಕೊಂಡ್ಲು, ಆಕೆ ಕೆಟ್ಟು ಹೋದ್ಲು. ಮತ್ತು ನನ್ನ ದಾರಿನ ಹುಡುಕೊಂಡು ಇಷ್ಟೇ. ಆಮೇಲೆ ಈಗ ಇರೋ ಹೆಂಡತಿ ನೋಡು, ನನ್ನ ಒಳ್ಳೆತನಕ್ಕೆ ನನಗೆ ಅನ್ನ ಹಾಕಿದ್ಲು. ಆಕಿನ ನಾನು ಸಿಗ್ಲಿ ಗ್ರಾಮದಾಗ ನಾ ಎಲ್ಲಿ ಕಳ್ತನ ಮಾಡೀನಿ ಅಲ್ಲೇ ನಾನು ಇಲ್ಲಿ ಎಲೆಕ್ಷನ್ ನಿಂದಿರಿಸಿ ಪಕ್ಷೇತರದಲ್ಲಿ ನಿಲ್ಲಿಸಿ 58 ವರ್ಷದ ದಾಖಲ ಮುರಿದು ಕೊಟ್ಟಂಥ ಬಸ್ಯ ನಾನು. ನನಗೆ ರಾಜಕೀಯ ಬರೋಂಗಿಲ್ಲ ಅಂತಂದು ಕೆಲವೊಂದು ಪುಡಾರಿ ನನ್ನ ಮಕ್ಕಳು ಹೇಳ್ತಾರೆ. ಅವ್ರಿಗೆ ನಾನು ಸರಿಯಾಗಿ ಉತ್ತರ ಕೊಡ್ತಾನೆ ಬರ್ತೀನಿ. ಯಾಕೆ ಹೇಳೋ, ಮೊದಲು ತಪ್ಪು ಹೇಳಿ ತಿಂದವನು ಅವನು. ಅದಕ್ಕೋಸ್ಕರ ಅದಕ್ಕೆ ಉತ್ತರ ಕೊಡ್ತೀನಿ. ಕೇಳ್ರಿ, ನೋಡಿರಿ. ನೋಡೋಕೆ ಇಷ್ಟ ಇಲ್ಲ ಅಂದರೆ ಬೇರೆ ನೋಡಿಕೊಂಡು ಆರಾಮಿರ್ರಿ. ನೀವು ಉದ್ಧಾರ ಅಂತೂ ಆಗಲ್ಲ ಅಷ್ಟೇ. ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನಾ ಕಳ್ಳ ಅಂತ ಹೇಳ್ಕೊಂಡಿಂದ ನೀನು 10 ಸಲ ಕಳ್ಳ ಅಂದ್ರೆ ನಾ ಹೊಳ್ಳಿ ನೋಡ್ತೀನಿ. ನಾನು ಬಸ್ಯ ಅಂದ್ರೆ ನೋಡಲ್ಲ, ಕಳ್ಳ ಬಸ್ಯ ಅಂದ್ರೆ ನೋಡ್ತೀನಿ ನಾನು. ಯಾಕೆ ಹೇಳು, ನಾನು ಕೋರ್ಟು ಕಚೇರಿ ಎಲ್ಲ 3 ಬಿಟ್ಟವು ನಾನು. ಆದರೂ ನಾನು ನಿಮಗೋಸ್ಕರ ಒಳ್ಳೇದ ಹೇಳ್ತಾ ಇದ್ದೇನೆ ಅಷ್ಟೇ. ನನ್ನ ಬಗ್ಗೆ ಬೇಡ. ನಿಮ್ಮಷ್ಟಕ್ಕೆ ನೀವು ಒಳ್ಳೆಯವರಾಗ್ರಿ, ಕಾನೂನು ಕಲೀರಿ. ಇದನ್ನು ಬಿಟ್ಟರೆ ನಾನು ಏನೂ ಹೇಳಕ್ಕೆ ಹೋಗೋದಿಲ್ಲ. ಇಷ್ಟೆಲ್ಲ ದೇವ್ರ ಆಶೀರ್ವಾದ ಪಡೆದು ಬಸ್ಯ ನಾನು ಹೊಂಟಂದ್ರೆ ಸತ್ತವರು ಕಣ್ಬಿಡ್ಬೇಕು, ದೇವರು ಕಣ್ಬಿಡ್ಬೇಕು ಅಂತ ತಲೆ ಇಟ್ಕೊಂಡೇನೆ ನಾನು. ಒಣ ತೆಂಗಿನಕಾಯಿ ಗೋಡೆಗೆ ಹೊಡೆದ್ರೆ ಚಿಪ್ಪು ಅಷ್ಟೇ ಹೊಡ್ತೈತಿ, ಗಿಟ್ಗ ಹೊಡೆಯಂಗಿಲ್ಲ. ಜಾಗೃತಿ.